ಹಲೋ ಫ್ರೆಂಡ್ಸ್, ಸೊ ನಾನಿವತ್ತು ಬಫ್ ಸ್ಲೀವ್ ಕಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ 4 ಲೇಯರಲ್ಲಿ ಒಂದು ಫ್ಯಾಬ್ರಿಕ್ ತೊಗೋಬೇಕು. ಅದು 4 ಲೇಯರಲ್ಲಿ ಇರಬೇಕು. ಲೈನಿಂಗ್ ಕ್ಲಾತು ನೋಡಿ 4 ಲೇಯರ್ ಇರಬೇಕು. ನನಗೆ ಸ್ಲೀವ್ ಲೆಂತ್ ಬಂದು 10 ಇಂಚ್ ಬೇಕು. ಸೊ 1/2 ಇಂಚ್ ಮಾರ್ಜಿನ್ ಅಂದರೆ 10.5 ಇಂಚ್ಗೆ ನಾನೊಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಸೊ ನಾರ್ಮಲ್ ಬ್ಲೌಸ್ಗೆ ನೀವು 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಇದು ಬಫ್ ಸ್ಲೀವ್ ಆಗಿರೋದ್ರಿಂದ 1/2 ಇಂಚ್ ಮಾರ್ಜಿನ್ ಸಾಕು. ಸೊ ನಾನು 10.5 ಇಂಚ್ಗೆ ಒಂದು ಮಾರ್ಕ್ ಹಾಕೋತಾ ಇದ್ದೀನಿ. ಮತ್ತು ಹಾರ್ಮೋಲ್ ಡೌನಿಂಗ್ ಬಂದು ನನಗೆ 3.5 ಇಂಚ್ ಬೇಕು. ಸೊ ಹಾರ್ಮೋಲ್ ಡೌನಿಂಗು ಅಳತೆ ಬ್ಲೌಸಲ್ಲಿ ಹೇಗೆ ಅಳತೆ ಮಾಡ್ಕೊಳ್ಳೋದು ಅಂತ ನಾನು ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ ಫ್ರೆಂಡ್ಸ್. ನನಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಸೊ ಈ ಥರ ಬ್ಲೌಸ್ ಇಟ್ಕೊಂಡು 1/2 ಇಂಚಿಗೆ ಮಾರ್ಜಿನ್ ಬಿಟ್ಟು ನಾನು ಇಟ್ಕೋತಾ ಇದ್ದೀನಿ. ಸೊ ಮೇಲಿಂದ ಎಷ್ಟು ಡೌನ್ ಇದೆ ಅಲ್ಲೊಂದು ಪಾಯಿಂಟ್ಗೆ ಅಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ. ಸೊ ನನಗೆ 3.5 ಇಂಚ್ ಬೇಕು. ನಾನು 3.5 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಂಡು ಒಂದು ಸ್ಟ್ರೈಟ್ ಲೈನ್ ಹಾಕೋತಾ ಇದ್ದೀನಿ. ನೆಕ್ಸ್ಟು ಆರ್ಮೋಲ್ ಲೆಂತು ನನಗೆ 8 ಬೇಕು. ಸೊ ಈ ಥರ ಬ್ಲೌಸು ಇಟ್ಕೊಂಡು ಮೇಲೆ ಸ್ಲೀವ್ ಮೇಲೆ ಏನು ಶೋಲ್ಡರ್ ಪಾಯಿಂಟಿಂದ ಕೆಳಗಡೆ ಹಾರ್ಮೋಲ್ವರೆಗೂ ಅಲ್ಲಿ ಫುಲ್ ಒಂದು ತಗೊಳ್ಳಿ. ನನಗೆ 8 ಇಂಚ್ ಬರ್ತಾಯಿದೆ. ಸೊ ಈ ಎಡ್ಜಿಂದ ಈ ಒಂದು ಎಡ್ಜ್ಗೆ ಈಗ ಒಂಥರ 8 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಈ ಎಡ್ಜಿಂದ ಈ ಎಡ್ಜ್ಗೆ 8 ಇಂಚ್ ಹತ್ರ ಒಂದು ಆ್ಯಸ್ ಯೂಶ್ವಲ್ ಅದು ಹೇಗಿದೆ ಹಾಗೆ ತಗೊಳ್ಳಿ. ನೆಕ್ಸ್ಟು ನಾನು 1.5 ಇಂಚ್ ತಗೋತಾ ಇದ್ದೀನಿ. ಸೊ ಇದು ಯಾಕೆ ಏನಂದರೆ ಅದು ಹೇಳಿದ್ರೆ ಅರ್ಥ ಆಗೋಲ್ಲ. ಸೊ ಅಲ್ಲಿ ಹೇಗೆ ತೋರಿಸ್ತಾ ಇದ್ದೀವಿ ಸೊ ಹಾಗೆ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. 1.5 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಆ 1.5 ಪಾಯಿಂಟ್ ಏನು ಮಾಡ್ಕೊಂಡಿದ್ವಿ ಇಂಚು, ಅಲ್ಲಿಂದ ಆರ್ಮೋಲ್ ಪಾಯಿಂಟ್ 8 ಇಂಚ್ ಇತ್ತಲ್ಲ. ಸೊ ಅಲ್ಲೊಂದು ಕರ್ವ್ ಶೇಪಾಗಿ ಒಂದು ಶೇಪ್ ಡ್ರಾ ಮಾಡ್ಕೊಳ್ಳಿ. ನೆಕ್ಸ್ಟು ನಾನು ಸ್ಲೀವ್ ಲೆಂತ್ ತಗೋತಾ ಇದ್ದೀನಿ. ಬ್ಲೌಸಲ್ಲಿ ನನಗೆ 4.75 ಇದೆ. ನಾನು 4.75 ಇಂಚ್ ಹತ್ರ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಎಕ್ಸ್ಟ್ರಾ 2 ಇಂಚ್ ತೊಗೊಳ್ಳಿ. ಆ ಹಾರ್ಮೋಲ್ ಪಾಯಿಂಟಿಂದ ಸ್ಲೀವ್ ಲೆಂತ್ಗೆ ಈ ಥರ ಒಂದು ಗೆರೆ ಹಾಕ್ಕೊಂಡು ಒಳಗಡೆ 1/4 ಇಂಚ್ ಒಳಗಡೆ ಎಕ್ಸ್ಟ್ರಾ ತೊಗೊಳ್ಳಿ. ಸೊ ಎಲ್ಬೋ ಸ್ಲೀವ್ ಆಗಿರೋದ್ರಿಂದ ಸೊ ಲೂಸ್ ಆಗುತ್ತೆ. ಸೊ ಹಾಗಾಗಿ 1/4 ಇಂಚ್ ಈ ಥರ ಡಾಟ್ ಹಾಕ್ಕೊಳ್ಳಿ. ನೆಕ್ಸ್ಟು ಇದು ನಾರ್ಮಲ್ ಸ್ಲೀವ್ ಆಯಿತು ಫ್ರೆಂಡ್ಸ್. ಈಗ ನಮಗೆ ಬೇಕಾಗಿರೋದು ಬಫ್ ಸ್ಲೀವು. ಹಾಗಾಗಿ 2.5 ಇಂಚಷ್ಟು ಬಫ್ ಸ್ಲೀವ್ಗೆ 2.5 ಇಂಚ್ ತೊಗೋತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು, 3-4 ಅಷ್ಟು. ನನಗೆ ಮೀಡಿಯಮ್ ಬೇಕಾಗಿರೋದ್ರಿಂದ ನಾನು 2.5 ಇಂಚ್ ತೊಗೋತಾ ಇದ್ದೀನಿ. ಕೆಳಗಡೆಯಿಂದ ಈ ಪಾಯಿಂಟಿಂದ ಈ ಕಡೆನೂ 2.5, ಮೇಲಿಂದ ಕೆಳಗಡೆನೂ 2.5 ತೊಗೊಳ್ಳಿ. ಅಲ್ಲೊಂದು ಈ ಥರ ಒಂದು ಬಾಕ್ಸ್ ಬರುತ್ತೆ. ಮೇಲಿಂದ 2.5, ಕೆಳಗಡೆ 2.5 ಸೊ ಇಂಚ್ ತೊಗೊಂಡು ಒಂದು ಬಾಕ್ಸ್ ಡ್ರಾ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ 1.5 ಇಂಚ್ ತೊಗೊಂಡಿದ್ವಲ್ಲ ಅದೇ ಸೇಮ್, ಅದು ಕಾಮನ್ನು, ಅದೇ ಥರ 1.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಕೆಳಗಡೆಯಿಂದ ಮೇಲೆ 1.5 ಇಂಚು. ಆ ಪಾಯಿಂಟಿಂದ 1.5 ಇಂಚ್ ಏನು ತೊಗೊಂಡಿದ್ರಿ ಆ ಪಾಯಿಂಟಿಂದ ನಮಗೆ ಆರ್ಮೋಲ್ ಲೆಂತ್ ಇದೆಯಲ್ಲ, ಆ ಕರ್ವ್ ಶೇಪ್ ಇದೆಯಲ್ಲ, ಅಲ್ಲಿಗೆ ಒಂದು ಜಾಯಿನ್ ಮಾಡ್ಕೋಬೇಕು. ಈ ಶೇಪು ಕರ್ವ್ ಶೇಪಾಗಿ ಬರಬೇಕು. ಈ ಪಾಯಿಂಟಿಂದ ಆ ಪಾಯಿಂಟ್ಗೆ ಜಾಯಿನ್ ಮಾಡ್ಕೊಳ್ಳಿ.
ನೆಕ್ಸ್ಟು ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ಆ ಮಾರ್ಕ್ ಹೇಗಿದೆ ಅದೇ ಥರ ಕಟ್ ಮಾಡ್ಕೊಳ್ಳಿ. ಇದು ಬ್ಯಾಕ್ ಸ್ಲೀವ್ ಬ್ಯಾಕ್ ಶೇಪ್ ಆಯಿತು. ಸೊ ಸ್ಲೀವಿನ ಬ್ಯಾಕ್ ಶೇಪು. ಸೊ ನಾನು ಫ್ರಂಟ್ ಶೇಪು ನಾನು ಫುಲ್ ಕಟ್ ಮಾಡಿಕೊಂಡು ಆಮೇಲೆ ತೋರಿಸ್ತೀನಿ, ಯಾಕಂದರೆ ಇಲ್ಲೇ ತೋರಿಸಿದ್ರೆ ಅದಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಸೊ ನಾನು ಬ್ಯಾಕ್ ಶೇಪ್ ಫುಲ್ ಕಟ್ ಮಾಡಿಕೊಂಡು ನೆಕ್ಸ್ಟು ಫ್ರಂಟ್ ಶೇಪ್ ಹೇಗೆ ತೆಗೆಯೋದು ಅಂತ ನೋಡ್ಕೊಳ್ಳೋಣ. ಇದು ಫುಲ್ಲು ಬ್ಯಾಕ್ ಶೇಪ್, ಇದು ಬ್ಯಾಕ್ ಸ್ಲೀವಿನ ಶೇಪ್. ಸೊ ಮಧ್ಯಕ್ಕೊಂದು ನಾಚ್ ಹಾಕ್ಕೊಳ್ಳಿ. ಸೊ ಮಧ್ಯ ನಮಗೆ ಯಾವುದು ಅಂತ ಗೊತ್ತಾಗುತ್ತೆ. ಹಾಗೆ ನಾವು ಸ್ಲೀವ್ಗಂತ ಎಷ್ಟು ಬಫ್ ಸ್ಲೀವ್ಗಂತ ನಾವು ಎಷ್ಟು ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದಂದರೆ 2.5. ಆ 2.5 ಇಂಚು ಅಲ್ಲಿವರೆಗೂ ನಾವು ಬಫ್ ಹೊಲಿಬೇಕು ಅಂತ ಗೊತ್ತಾಗುತ್ತೆ. ಸೊ ಅಲ್ಲೊಂದು ಮಾರ್ಕ್ ಹಾಕ್ಕೊಳ್ಳಿ. ಸೊ ಇದೆಲ್ಲ ನಮಗೆ ಸ್ಟಿಚ್ ಮಾಡಬೇಕಾದ್ರೆ ಈಸಿ ಆಗುತ್ತೆ. ಸೊ ಹಾಗಾಗಿ ಅಲ್ಲೆಲ್ಲ ಒಂದು ನಾಚ್ ಹಾಕ್ಕೊಳ್ಳಿ. ಮತ್ತು ಹಾರ್ಮೋಲ್ ಪಾಯಿಂಟ್ ಇದೆಯಲ್ಲ ಅಲ್ಲೊಂದು ನಾಚ್ ಹಾಕ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಇದಿಷ್ಟು ಬ್ಯಾಕ್ಸ್ ಶೇಪ್ ಆಯಿತು. ಸೊ ನೆಕ್ಸ್ಟು ನಾವು ಫ್ರಂಟ್ ಶೇಪ್ ಹೇಗೆ ತೆಗೆಯೋದು ಅಂತ ನೋಡ್ಕೊಳ್ಳೋಣ. ಬ್ಯಾಕ್ ಶೇಪ್ ಆಯಿತು ಫ್ರೆಂಡ್ಸ್. ಈಗ ಫ್ರಂಟ್ ಶೇಪ್ ಹೇಗೆ ತೆಗೆಯೋದು ಅಂತ ನೋಡೋಣ. ಫಸ್ಟು 1.5 ಇಂಚು ಕಾಮನ್ ಅದು, ಮತ್ತು ಅದು ಹಾರ್ಮೋಲ್ ಪಾಯಿಂಟ್ ಇತ್ತಲ್ಲ 8, ಅಲ್ಲಿಂದ ಅಲ್ಲಿಗೆ ಸ್ಟ್ರೈಟಾಗಿ ಇಟ್ಕೊಂಡು ಅದರ ಮಧ್ಯಕ್ಕೆ ಒಂದು ಪಾಯಿಂಟ್ ಸಿಗುತ್ತೆ, ಅಲ್ಲೊಂದು ಮಾರ್ಕ್ ಹಾಕ್ಕೊಳ್ಳಿ. ಆ ಪಾಯಿಂಟಿಂದ ಮೇಲೆ 1/2 ಇಂಚ್ ಎಕ್ಸ್ಟ್ರಾ, ಅದು ತೋರ್ಸೋಕ್ಕಾಗಿಲ್ಲ ಫ್ರೆಂಡ್ಸು, ಆ ಪಾಯಿಂಟ್ ಮಧ್ಯಕ್ಕಿತ್ತಲ್ಲ ಆ ಪಾಯಿಂಟಿಂದ ಮೇಲೆ ಅರ್ಧ ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಂಡು ಆ ಮಧ್ಯದ ಪಾಯಿಂಟಿಂದ ಮೇಲೆ 1/2 ಇಂಚ್ಗೆ ಪಾಯಿಂಟ್ ಹಾಕ್ಕೊಂಡು ಹೀಗೆ ಆ ಹಾರ್ಮೋಲ್ ಪಾಯಿಂಟು ಮತ್ತು 1.5 ಇಂಚ್ ಇತ್ತಲ್ಲ ಅದನ್ನು ಸೇರಿಸ್ಕೊಂಡು ಒಂದು ಕರ್ವ್ ಶೇಪ್ ತಗೊಳ್ಳಿ ಫ್ರೆಂಡ್. ಇದು ಫ್ರಂಟ್ ಶೇಪ್ ಆಗುತ್ತೆ. ಸೊ ಅಲ್ಲಿ ನಾನು 1/2 ಇಂಚ್ ತೋರ್ಸೋಕ್ಕಾಗಿಲ್ಲ, ಆ ಮಧ್ಯ ಪಾಯಿಂಟಿಂದ 1/2 ಇಂಚ್ ಮೇಲೆ ತಗೊಂಡು ಆ ಥರ ಶೇಪ್ ತಗೊಳ್ಳಿ ಫ್ರೆಂಡ್ಸ್. ಇದು ಫ್ರಂಟ್ ಶೇಪ್ ಆಯಿತು. ಎಲ್ಲ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ಇದು ಬಂದು ಫ್ರಂಟ್ ಶೇಪು. ಸೊ ಈ ವಿಡಿಯೋ ಏನಾದರೂ ನಿಮಗೆ ಉಪಯೋಗ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಈ ಥರ ಒಂದು ಐಬ್ರೋ ಶೇಪ್ ಬಂತು ಅಂದರೆ ಅದು ಶೇಪ್ ಪರ್ಫೆಕ್ಟಾಗಿ ಬಂದಿದೆ ಅಂತ. ಸೊ ನೀವು ಬರ್ಕೊಳ್ಳಿ ಫ್ರಂಟ್ ಶೇಪ್ ಯಾವುದು, ಬ್ಯಾಕ್ ಶೇಪ್ ಯಾವುದು ಅಂತ ನಾವು ಸ್ಟಿಚ್ಚಿಂಗ್ ಮಾಡಬೇಕಾದ್ರೆ ಈಸಿ ಆಗುತ್ತೆ.